ಶ್ರೀ ಅಂಜನಾದೇವಿಯೈ ನಮಃ. ಕರ್ಕಾಟಕ ರಾಶಿಯ ಆಗಸ್ಟ್ ತಿಂಗಳ ಭವಿಷ್ಯ 2025 ಹೆಚ್ಚು ಲಾಭ ಮತ್ತು ಸುಖ ಬರುತ್ತದೆ. ಈ ತಿಂಗಳಿನಲ್ಲಿ ಅನಿರೀಕ್ಷಿತವಾದಂತಹ ಸವಾಲುಗಳನ್ನು ಎದುರಿಸುವಂತಹ ಸಾಧ್ಯತೆಯೂ ಕೂಡ ಇದೆ. ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನು ಪೂರ್ಣವಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಯಾವ ದೈವವನ್ನು ಆರಾಧನೆ ಮಾಡಬೇಕು ಅಂದರೆ ಹನುಮಂತನನ್ನ ಆರಾಧನೆಯನ್ನು ಮಾಡಿ. ನಿಮಗೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ ಅಥವಾ ಕಾರ್ಯಸಿದ್ಧಿ ಹನುಮಂತ ಎಂದು ಕಮೆಂಟ್ ಮಾಡಿ. ಬನ್ನಿ, ಈ ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿದೆ ಅನ್ನೋದನ್ನ ನೋಡೋಣ. ಬನ್ನಿ, ಏನೇನು ಆಲೋಚನೆಗಳನ್ನು ಮಾಡ್ತೀರಾ ಅನ್ನೋದನ್ನ ತಿಳಿಸ್ತೀನಿ. ಆದಷ್ಟು ಈ ವಿಡಿಯೋನ ಹೈಪ್ ಮಾಡಿ ನೋಡಿ. ವಿಶೇಷವಾಗಿ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಮನಸ್ಸಿನ ಆಲೋಚನೆ ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ, ನಿಮ್ಮ ಗುಣಲಕ್ಷಣ ಏನು ಹೇಳುತ್ತೆ ಅಂದರೆ ನೀವು ಆದಷ್ಟು ಒಳ್ಳೆಯ ವ್ಯಕ್ತಿಗಳ ಸಹವಾಸವನ್ನು ಮಾಡಬೇಕು. ಯಾಕೆಂದರೆ ಕೆಟ್ಟ ವ್ಯಕ್ತಿಗಳ ಸಹವಾಸದಿಂದ ನಿಮ್ಮ ಒಂದು ಏಳಿಗೆಗೆ ಆದಷ್ಟು ಕುಂಠಿತಗೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದಷ್ಟು ಕೂಡ ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ ಅಂದರೆ ಒಂದು ಒಳ್ಳೆ ಪರಿಸರಕ್ಕೆ ಹೋಗಬೇಕು, ಅಂದರೆ ಆದಷ್ಟು ಸ್ವಲ್ಪ ಪ್ರಕೃತಿಯನ್ನು ಪ್ರೀತಿಸುವಂತಹ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ. ಮತ್ತು ಆದಷ್ಟು ಸ್ವಲ್ಪ ದೂರ ಪ್ರಯಾಣವನ್ನು ಮಾಡಬೇಕು ಮತ್ತು ಆದಷ್ಟು ಒಳ್ಳೆ ಬಟ್ಟೆಯನ್ನು ತೆಗೆದುಕೊಳ್ಬೇಕು ಮತ್ತು ಬಹಳಷ್ಟು ನೋಡೋರ ಕಣ್ಣಿಗೆ ಬಹಳಷ್ಟು ವಿಜೃಂಭಣೆಯಾಗಿ ಕಾಣಬೇಕು ಅನ್ನುವಂತಹ ಆಲೋಚನೆ ನಿಮ್ಮ ಮನಸ್ಥಿತಿ ಆಗಿರುತ್ತೆ. ಮತ್ತು ಹಣದ ವಿಷಯದಲ್ಲಿ ಯಾವುದೇ ರೀತಿಯಾದಂತಹ ನೀವು ಜಾಗೃತಿಯನ್ನು ವಹಿಸೋದೇ ಇಲ್ಲ. ಅಧಿಕವಾದಂತಹ ದುಂದು ವೆಚ್ಚವನ್ನು ಮಾಡ್ತಾನೆ ಇರ್ತೀರಾ. ಯಾಕೆಂದರೆ ಈ ತಿಂಗಳಿನಲ್ಲಿ ನಿಮಗೆ ಹೆಚ್ಚು ಲಾಭವಿದೆ, ಸುಖನೂ ಇದೆ, ಆದರೆ ಹಣಕಾಸಿನ ವಿಷಯದಲ್ಲಿ ಜಾಗೃತಿಯನ್ನು ವಹಿಸಬೇಕಾಗತ್ತೆ. ಮತ್ತು ವಿಶೇಷವಾಗಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನೀವು ದೊಡ್ಡ ದೊಡ್ಡ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಕಷ್ಟಪಟ್ಟು ದುಡಿಯುವಂತಹ ವ್ಯಕ್ತಿ ಮತ್ತು ಆದಷ್ಟು ನೀವು ಶಾರ್ಟ್ ಟರ್ಮ್ಗಳನ್ನು ನೋಡ್ತೀರಾ. ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಸಿನಲ್ಲಿ ಕೂಡ ಅದೇ ಓಡಾಡ್ತಾ ಇರುತ್ತೆ. ಸ್ವಲ್ಪ ಸಿಕ್ಕಿದ್ರೆ ಸಾಕು, ಜೀವನಕ್ಕೆ ಎಷ್ಟು ದಾರಿ ಆಗುತ್ತೋ, ಎಷ್ಟು ಬೇಕೋ ಅಷ್ಟೇ ತೃಪ್ತಿಕರವಾಗಿರ್ತೀನಿ ಅನ್ನುವಂತಹ ಆಲೋಚನೆ ನಿಮ್ಮದಾಗಿರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ನಿಮ್ಮ ಒಂದು ಕೆಲಸ ಕ್ಷೇತ್ರದಲ್ಲಿ ನೋಡಿದಾಗ ವಿಶೇಷವಾಗಿ ಕಾರ್ಯಸಿದ್ಧಿ ಇದೆ. ಯಾವುದೇ ರೀತಿಯಾದಂತಹ ತೊಂದರೆ ಅನ್ನೋದು ಇಲ್ಲ. ನಿಮ್ಮ ಒಂದು ಕೆಲಸದಲ್ಲಿ ಎಲ್ಲರ ಮೇಲೂ ಕೂಡ ಬಹಳಷ್ಟು ನೀವು ಅನುಕಂಪವನ್ನು ತೋರುವಂತಹ ಸಾಧ್ಯತೆ ಇದೆ. ಆದರೆ ನಿಮ್ಮ ಬುದ್ಧಿಯನ್ನು ಇನ್ನೊಬ್ಬರೊಟ್ಟಿಗೆ ಶೇರ್ ಮಾಡ್ಕೋತೀರಾ. ಆದಷ್ಟು ನಿಮ್ಮ ಬುದ್ಧಿಯನ್ನು, ನಿಮಗೆ ಗೊತ್ತಿರತಕ್ಕಂತಹ ವಿಷಯವನ್ನು ಇನ್ನೊಬ್ಬರೊಟ್ಟಿಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ. ಅದು ನಿಮ್ಮ ಕಂಪನಿಯ ಸೀಕ್ರೆಟೇ ಆಗಿರಬಹುದು, ಏನೇ ಆಗಿರಬಹುದು. ಅದು ಒಂದು ಸರ್ಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥವರೇ ಆಗಿರಬಹುದು ಅಥವಾ ಪ್ರೈವೇಟ್ ಸೆಕ್ಟರ್ ಇರ್ತಕ್ಕಂಥ ವ್ಯಕ್ತಿಗಳೇ ಆಗಿರಬಹುದು. ಆದಷ್ಟು ಸ್ವಲ್ಪ ಈ ತಿಂಗಳಿನಲ್ಲಿ ನೀವು ಜಾಗ್ರತೆಯಾಗಿ ಇರಬೇಕು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನೀವು ಬಹಳಷ್ಟು ಅನಿರೀಕ್ಷಿತವಾದಂತಹ ಸವಾಲುಗಳನ್ನು ಎದುರಿಸ್ತಾನೆ ಇರ್ತೀರಾ. ಆದಷ್ಟು ನೀವು ಜಾಗೃತಿಯಿಂದ ಇರಬೇಕು. ಮೇಲೆ ನಿಮ್ಮ ಮೇಲೆ ಒತ್ತಡ ಹೇರುವಂತಹ ಸಾಧ್ಯತೆಯೂ ಕೂಡ ಇದೆ. ಆ ಒತ್ತಡಕ್ಕೆ ಎಷ್ಟೇ ಒತ್ತಡ ಬಂದರೂ ಕೂಡ ನೀವು ಕಲ್ಲಿನ ಬಂಡೆ ರೂಪದಲ್ಲಿ ಇರಬೇಕು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಕಲ್ಲಿನ ಬಂಡೆ ರೂಪದಲ್ಲೇ ನೀವು ಇರ್ತೀರಾ. ಏನೇ ಕಷ್ಟ ಬಂದರೂ ಕೂಡ ಅದು ನಿಮಗೆ ತೊಂದರೆ ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ಹಾಗಾಗಿ ಕಲ್ಲಿನ ಬಂಡೆ ರೀತಿಯಲ್ಲಿ ನಿಮ್ಮ ಮನಸ್ಸು ನೀವು ಇರುತ್ತೀರಾ. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಹಣಕಾಸಿನ ವಿಷಯದಲ್ಲಿ, ನಾನು ಆಗಲೇ ಹೇಳಿದಂಗೆ ನಿಮ್ಮ ಒಂದು ಹಣಕಾಸಿನ ವಿಷಯದಲ್ಲಿ ನೀವು ಜಾಗೃತರಾಗಿರಬೇಕು. ಆದಷ್ಟು ಒಳ್ಳೆಯ ವ್ಯಕ್ತಿಗಳ ಸಹವಾಸವನ್ನು ಮಾಡಬೇಕು. ಒಳ್ಳೆಯ ವ್ಯಕ್ತಿಗಳ ಒಟ್ಟಿಗೆ ನೀವು ಒಂದು ಸಂವಹನವನ್ನು ಇಟ್ಕೋಬೇಕು. ಯಾಕೆ ಅಂದರೆ ನಿಮ್ಮ ಈ ತಿಂಗಳಿನಲ್ಲಿ ಹೆಚ್ಚು ಲಾಭವನ್ನು ಗಳಿಸುತ್ತೀರಾ ಹಾಗೂ ಸುಖದಿಂದ ಇರುತ್ತೀರಾ ಈ ತಿಂಗಳಿನಲ್ಲಿ. ಆದರೆ ನಿಮ್ಮ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ನಿಮ್ಮ ಕೈ ಒಂಥರ ತೂತ್ ಕೈ ಇದ್ದಂಗೆ, ಆಯಿತಾ? ಹಣ ಬಂದಿದ ತಕ್ಷಣ ಕರಗಿಸ್ಬಿಡ್ತೀರಾ. ಆ ರೀತಿಯಾದಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ ಈ ತಿಂಗಳಿನಲ್ಲಿ. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನೋಡಿ. ಶಿಕ್ಷಣದ ಕ್ಷೇತ್ರದಲ್ಲಿ ನೋಡಿದಾಗ ವಿಶೇಷವಾಗಿ ಲಾಭಕರವಿದೆ. ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಮತ್ತು ಆದಷ್ಟು ಸ್ವಲ್ಪ ಓದುವಂಥ ವಿಷಯದ ಬಗ್ಗೆ ಇನ್ನೂ ಅಧಿಕವಾಗಿ ಸಂಶೋಧನೆಯನ್ನು ಮಾಡಿ ಅದರ ಬಗ್ಗೆ ಹೆಚ್ಚು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ತೀರಾ. ಅದು ನಿಮ್ಮ ಒಂದು ಏನು ಎಕ್ಸಾಮ್ಗೆ ಬರೆಯಕ್ಕೆ ಹೋಗ್ತಿರಲ್ಲ, ಅದು ನಿಮ್ಮ ಕೊನೆಗಾಲದಲ್ಲೂ ಕೂಡ ಆ ಓದಿದಂತಹ ವಿಷಯ ನಿಮ್ಮ ಬುದ್ಧಿಯಲ್ಲಿ ಸಂಗ್ರಹವು ಕೂಡ ಚೆನ್ನಾಗೇ ಆಗತ್ತೆ. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು
ಉದ್ಯಮ ಕ್ಷೇತ್ರದಲ್ಲಿ ನೋಡಿ, ಉದ್ಯಮಿಗಳಿಗೆ ಅಂತ ನಾವು ನೋಡಿದಾಗ ಬಹಳಷ್ಟು ರೀತಿಯಲ್ಲಿ ನೆಮ್ಮದಿಯಾಗಿರ್ತೀರ. ಹಣಕಾಸಿನ ವಿಷಯದಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಅನ್ನೋದು ಬರೋದಿಲ್ಲ. ಆದರೆ ಹಿಂದಿನ ತಿಂಗಳಲ್ಲಿ ಅದರ ಹೋದ್ರ ತಿಂಗಳಿನಲ್ಲಿ ಏನಾಗ್ಬಿಟ್ಟಿರುತ್ತೆ ಅಂದರೆ ನಿಮ್ಮ ವ್ಯಾಪಾರದಲ್ಲಿ ಒಂದು ಕಡೆಯಿಂದ ತೆಗಿತೀರಾ, ಇನ್ನೊಂದು ಕಡೆಯಿಂದ ಹಾಕ್ತೀರಾ. ಒಂದು ಕಡೆಯಿಂದ ಸಾಲವನ್ನು ತೆಗಿತೀರಾ, ಆ ಸಾಲವನ್ನು ತೀರಿಸ್ತೀರಾ. ಆ ರೀತಿಯಲ್ಲಿ ನಿಮ್ಮ ಉದ್ಯಮಗಳು ಅಪ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ. ಆದರೆ ಈ ತಿಂಗಳಿನಲ್ಲಿ ಆ ರೀತಿಯಲ್ಲಿ ಅಲ್ಲ, ಸಮಾಪ್ತಿಯಲ್ಲಿ ನಡೀತಾ ಇರುತ್ತೆ. ಓಕೆನಾ, ಸಮಾಪ್ತಿಯಲ್ಲಿ ನಡೆದು ಇನ್ನು ಹೆಚ್ಚಿಗೆ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನೋಡಿ, ವಿಶೇಷವಾಗಿ ನೀವೇನಾದರೂ ಈ ಸಣ್ಣ ಪ್ರಮಾಣದ ಚಿಲ್ಲರೆ ವ್ಯಾಪಾರಸ್ಥರಾಗಿದ್ದರೆ ಅಥವಾ ಒಂದು ಕಾಫಿ ಸಂಬಂಧಪಟ್ಟಂತಹ ವ್ಯವಹಾರವನ್ನು ಮಾಡೋರಾಗಿರ್ಬೋದು, ಅಥವಾ ಬೆಳಗ್ಗೆ ಎದ್ದು ನೀವು ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಚಿಕ್ಕ ವ್ಯಾಪಾರ, ಬೀದಿ ಬದಿಯ ವ್ಯಾಪಾರವನ್ನು ಮಾಡ್ತಾ ಇರ್ತೀರಾ, ಒಂದು ಹೂವಾದ ವ್ಯಾಪಾರವನ್ನು ಮಾಡ್ತಾ ಇರ್ತೀರಾ, ಅಥವಾ ಸಣ್ಣ ಪ್ರಮಾಣದಲ್ಲಿ ಒಂದು ಬೇಕರಿಯನ್ನು ನಡೆಸ್ತಾ ಇರ್ತೀರಾ, ಅಥವಾ ಸಣ್ಣ ಪ್ರಮಾಣದಲ್ಲಿ ಒಂದು ರಿಯಲ್ ಎಸ್ಟೇಟ್ಗಳನ್ನ ನಡೆಸ್ತಾ ಇರ್ತೀರಾ. ಅಂತಹ ಒಂದು ಸಣ್ಣ ಪ್ರಮಾಣದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಹೆಚ್ಚು ಲಾಭಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ. ಇದರಿಂದ ನೀವೊಂದು ಹೋಟೆಲ್ ಉದ್ಯಮದಲ್ಲಿರ್ತಕ್ಕಂಥವ್ರಿಗೂ ಕೂಡ ಸಾಕಷ್ಟು ರೀತಿಯಾದಂತಹ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸು ಕೂಡ ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಹೇಳೋದಾದ್ರೆ ಈ ಒಂದು ವ್ಯಾಪಾರದಲ್ಲಿ ಹೆಚ್ಚು ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಅನಿರೀಕ್ಷಿತವಾದಂತಹ ಸವಾಲುಗಳನ್ನು ಎದುರಿಸ್ತೀರಾ. ಅದು ಯಾವ ರೀತಿಯಲ್ಲಿ ಸವಾಲುಗಳು ಅಂತ ಹೇಳಿದ್ರೆ, ಸಣ್ಣ ಪ್ರಮಾಣದ ವ್ಯಾಪಾರ ಮಾಡೋರಿಗೆ ಗೊತ್ತಿರುತ್ತೆ. ಹಾಗಾಗಿ ಅಂತಹ ಸವಾಲುಗಳನ್ನ ಎದುರಿಸಿ ನೀವು ಒಂಥರ ಕಲ್ಲಿನ ಬಂಡೆ ರೂಪದಲ್ಲೇ ಇರ್ತೀರಾ. ಆ ಕಲ್ಲಿನ ಬಂಡೆ ರೂಪದಲ್ಲಿ ಇದ್ರೇನೆ ನಿಮ್ಮ ವ್ಯಾಪಾರ ವ್ಯವಹಾರಕ್ಕೆ ಲಾಭ. ಆದಷ್ಟು ಹೆಚ್ಚು ದೊಡ್ಡ ರಿಸ್ಕ್ಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನೊಂದು ಅಂಗಡಿ ಮಾಡಿ ಅಥವಾ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ರಿಸ್ಕ್ಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಕರ್ಕಾಟಕ ರಾಶಿಯವರು ಉದ್ಯಮಿಗಳಾಗಿದ್ದರೆ ಬಹಳಷ್ಟು ದೊಡ್ಡ ರಿಸ್ಕ್ಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಮ ಉದ್ಯಮದಲ್ಲಿ ನಿಮಗೆ ಮಾನ ಸನ್ಮಾನಗಳು ದೊರೆಯುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನೊಂದು ವಿಶೇಷವಾಗಿ ತಿಳ್ಕೊಬೇಕಾಗಿರೋದೇನಪ್ಪ ಅಂತ ಹೇಳಿದ್ರೆ, ನಿಮ್ಮ ವ್ಯವಹಾರಕ್ಕೆ ಸಾಲದಿಂದ ನೀವು ಬಂಡವಾಳವನ್ನು ಹೂಡಿಕೆ ಮಾಡಲಿಕ್ಕೆ ಹೋಗಬೇಡಿ. ಈ ತಿಂಗಳಿನಲ್ಲಿ, ಮುಂದಿನ ತಿಂಗಳಿನಲ್ಲಿ ಮುಂದಿನ ಫಲಗಳನ್ನು ತಿಳಿಸ್ತೀನಿ. ಹಾಗಾಗಿ ಸಾಲವನ್ನು ತೆಗೆದುಕೊಂಡು ಉದ್ಯಮವನ್ನು ನಡೆಸಲಿಕ್ಕೆ ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡು ಹೋಗ್ಬಿಡಿ. ಸ್ವಲ್ಪ ಜಾಗ್ರತೆಯಿಂದ ಇರಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ಅಥವಾ ಪಿತ್ರಾರ್ಜಿತ ಆಸ್ತಿಯಲ್ಲಿ ಏನಾದರೂ ಕೋರ್ಟಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳಿದ್ರೆ ಅದು ಸ್ವಲ್ಪ ಆದಷ್ಟು ಮುಂದೂಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಅಥವಾ ಪತಿ ಹಾಗೂ ಪತ್ನಿಯ ನಡುವೆ ಏನೋ ಒಂದು ರೀತಿಯಲ್ಲಿ ಒಂದು ಕಲಹ ಆಗ್ಬಿಟ್ಟಿರುತ್ತೆ, ಅದು ಕೋರ್ಟಿನಲ್ಲಿ ಬಿದ್ದುಬಿಟ್ಟಿರುತ್ತೆ. ಡಿವೋರ್ಸ್ಗೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಗಳನ್ನು ಯಾರ್ಯಾರು ಎದುರಿಸ್ತಾ ಇರ್ತಾರೆ ನೋಡಿ, ಅಂತಹ ಒಂದು ಕೋರ್ಟಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳೇನಿದೆ ಅದು ಸ್ವಲ್ಪ ಮುಂದೂಡುವಂತಹ ಸಾಧ್ಯತೆಯು ಕೂಡ ಇದೆ. ಇನ್ನು ನಿಮ್ಮ ವೈವಾಹಿಕ ಜೀವನದಲ್ಲಿ ನೋಡಿದಾಗ ಆದಷ್ಟು ನೆಮ್ಮದಿಕರವಾಗಿ ಇರ್ತೀರಾ, ಯಾವುದೇ ರೀತಿಯಾದಂತಹ ತೊಂದರೆ ಅನ್ನೋದು ಇಲ್ಲ. ಓಕೆನಾ. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಪ್ರೇಮ ಜೀವನದಲ್ಲಿರ್ತಕ್ಕಂಥವರಿಗೆ ಲಾಭವಿದೆ. ಆದಷ್ಟು ನೀವು ಪ್ರೇಮ ಜೀವನದಲ್ಲಿರ್ತಕ್ಕಂಥವರಿಗೆ ಇನ್ನೊಬ್ಬರ ಹತ್ರ ಶೇರ್ ಮಾಡಲಿಕ್ಕೆ ಹೋಗಬೇಡಿ. ಅದು ನೀವು ಹೆಚ್ಚು ಶೇರ್ ಮಾಡ್ತಿರೋ ಇವ್ರನ್ನ ನಾನು ಇಷ್ಟಪಡ್ತಾ ಇದ್ದೀನಿ ಅಂತಹ ನೀವು ನಿಮ್ಮ ಸ್ನೇಹಿತರ ಒಟ್ಟಿಗೋ ಅಥವಾ ನಿಮ್ಮ ಬಂಧು ಬಳಗದ ಒಟ್ಟಿಗೆ ಹೇಳ್ಕೊಳ್ತಿರೋ ಅದು ನಿಮಗೆ ಮುಳ್ಳಾಗಿ ಪರಿವರ್ತನೆ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದಷ್ಟು ನಿಮ್ಮ ಶತ್ರುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಕೆಲಸವನ್ನ, ನಿಮ್ಮ ಕಾಯಕವನ್ನ ಮಾಡ್ತಾ ಹೋಗಿ, ನಿಮಗೆಲ್ಲವೂ ಕೂಡ ಲಾಭಕರವಾಗುತ್ತೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದಷ್ಟು ನಿಮ್ಮ ಶತ್ರುಗಳ ಬಗ್ಗೆ ಕೇರ್ಲೆಸ್ ಮಾಡಿ. ಓಕೆನಾ. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಆರೋಗ್ಯದ ಸ್ಥಿತಿಗತಿಗಳಲ್ಲಿ ನೋಡಿದಾಗ ಹೊಟ್ಟೆಗೆ ಸಂಬಂಧಪಟ್ಟಂತಹ ವ್ಯಾಧಿಗಳಿದ್ದವರಿಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಇನ್ನು ಮಿಕ್ಕಿದವರಿಗೆ ಯಾವುದೇ ರೀತಿಯಾದಂತಹ ಆರೋಗ್ಯದಲ್ಲಿ ಬಾಧೆ ಅನ್ನೋದು ಇಲ್ಲ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಮ ಒಟ್ಟಾರೆಯಾಗಿ ಈ ತಿಂಗಳಿನಲ್ಲಿ ನಿಮಗೆ ಹೆಚ್ಚು ಲಾಭವಿದೆ ಮತ್ತು ಈ ತಿಂಗಳು ಪೂರ್ತಿ ಸುಖದಿಂದ ಜೀವನವನ್ನು ಮಾಡುವಂತಹ ಸಾಧ್ಯತೆ ಇದೆ. ಅನಿರೀಕ್ಷಿತವಾದಂತಹ ಸವಾಲುಗಳನ್ನು ಎದುರಿಸ್ತೀರಾ. ಅದು ತಿಂಗಳ ಮಧ್ಯದಲ್ಲಿ ಸ್ವಲ್ಪ ಎದುರಿಸ್ತೀರಾ, ತಿಂಗಳ ಅಂತ್ಯದಲ್ಲಿ ಅದೆಲ್ಲವೂ ಕೂಡ ಸಾಲ್ವ್ ಆಗುತ್ತೆ. ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ.
ಕಾರ್ಯಸಿದ್ಧಿ ಹನುಮಂತ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ. ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆದಷ್ಟು ಈ ವಿಡಿಯೋನ ಹೈಪ್ ಮಾಡಿ.